ಮೇಲ್ಮನೆ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಭಾರೀ ಪೈಪೋಟಿ ಶುರುವಾಗಿದೆ. 5 ಸ್ಥಾನಗಳಿಗೆ ಬರೋಬ್ಬರಿ 1 ಡಜನ್ ಆಕಾಂಕ್ಷಿಗಳಿದ್ದಾರೆ. ಜುಲೈ 21ರಂದು 5 ಸದಸ್ಯರ ಅವಧಿ ಅಂತ್ಯವಾಗುತ್ತೆ. ಎಚ್ ವಿಶ್ವನಾಥ್, ಭಾರತಿ ಶೆಟ್ಟಿ, ರಮೇಶ್ ಬಾಬು, ಶಾಂತಾರಾಮ್ ಸಿದ್ದಿ, ತಳವಾರ್ ಸಾಬಣ್ಣ ಇಷ್ಟು ಜನರು ಕೂಡ ಅವರ ಅವಧಿ ಮುಕ್ತಾಯ ಆಗುತ್ತೆ. 6 ವರ್ಷಗಳ ಮೇಲ್ಮನೆಯ ಸದಸ್ಯತ್ವದ ಅವಧಿ ಮುಕ್ತಾಯವಾಗುತ್ತೆ. ಸೊ ಹೀಗಾಗಿ ಆ ಖಾಲಿಯಾಗುವ ಜಾಗಗಳಿಗೆ ಬಹಳ ದೊಡ್ಡ ಪೈಪೋಟಿ ಇದೆ. ರಮೇಶ್ ಬಾಬು ಮರುನಾಮ ನಿರ್ದೇಶನವಾಗುವುದು ಬಹುತೇಕ ಖಚಿತ ಇದೆ. ಇನ್ನು UB ವೆಂಕಟೇಶ್ಗೆ ಯಾವಾಗಲೂ ಕೂಡ ಖರ್ಗೆ ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ. ಖರ್ಗೆ ಅವರ ಬಹಳ ಆಪ್ತ UB ವೆಂಕಟೇಶ್ ಸಿಗಬಹುದು ಎನ್ನುವ ನಿರೀಕ್ಷೆ ಇದೆ. ಇನ್ನು ಅರಸು ಕುಟುಂಬಕ್ಕೆ ಮತ್ತೊಂದು ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ಸೂರಜ್ ಹೆಗಡೆ ನಿಧನದ ಬಳಿಕ ಪತ್ನಿ ಶಿಲ್ಪಾ ಹೆಗಡೆ ಹೆಸರು ಕೂಡ ಈಗ ಮುಂಚೂಣಿಯಲ್ಲಿ ಬಂದಿದೆ. CM DCM ಸಿದ್ದರಾಮಯ್ಯ ಜೊತೆಗೆ ಹರಿಪ್ರಸಾದ್ ಚರ್ಚೆ ಬಳಿಕ ಪಟ್ಟಿ ಅಂತಿಮವಾಗುತ್ತೆ. ಹಲವರ ಹೆಸರುಗಳು ಮುನ್ನೆಲೆಯಲ್ಲಿದ್ದಾವೆ. ಯಾರು 5 ಸ್ಥಾನಗಳಿಗೆ ಭರ್ತಿ ಆಗ್ತಾರೆ, 5 ಸ್ಥಾನಗಳಲ್ಲಿ MLC ಆಗ್ತಾರೆ ಅನ್ನೋದು ಕೂಡ ಈಗ ದೊಡ್ಡ ಪೈಪೋಟಿ ಸೃಷ್ಟಿ ಮಾಡಿದೆ. ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಯಾರ ಕೈ ಮೇಲಾಗುತ್ತೋ ನೋಡಬೇಕಾಗಿದೆ. ಸಿದ್ದರಾಮಯ್ಯ ಕೂಡ ತನ್ನ ಆಪ್ತರನ್ನು ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಒಂದು ಪ್ರಯತ್ನ ಮಾಡ್ತಾರೆ. BK ಹರಿಪ್ರಸಾದ್ಗೂ ಕೂಡ ಅವಕಾಶ ಇದೆ. ಇನ್ನು ಹೈಕಮಾಂಡ್ ಕೂಡ ಕೆಲವರನ್ನು ಸೂಚಿಸುವ ಸಾಧ್ಯತೆಗಳಿದ್ದಾವೆ.